ದೇವರು. ಆ ಹೆಸರಲ್ಲಿ ಮಾತುಗಳನ್ನು ಪ್ರಾರಂಭಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ನನಗೆ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ನಮ್ಮಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ, ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು, ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯ್ತು. ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗೋಯ್ತು. ನಾನು ಅನ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಈಸಿನ, ಎಲ್ಲ ಎಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗುರು ಕುತ್ಕೊ ಅಂತ ಕರ್ಕೊಂಬರಲ್ಲ. ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳೆಯಕ್ಕೆ ಬರ್ತಾರೆ. ತಳೆದವ್ರನ್ನ ತುಳ್ಕೊಂಡು ಕಾಲೆಳೆಯವ್ರನ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿಗೆ ಬಂದು ಇಲ್ಲಿ ಜಯ ಸಾಧಿಸ್ಬೇಕು. ಅದನ್ನು ಕಲ್ತಿದ್ದೀನಿ. ಯಾಕಂದ್ರೆ ನೀವು ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತದೆ. ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಳೆ ನಾವು ಬಯಸ್ಕೋಬಾರ್ದು. ಆಮೇಲೆ ಅವರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ, ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನಮ್ಮ ನಿರ್ಮಾಪಕರಲ್ಲೇ ನೋಡ್ಕಲ್ತಿದ್ದು. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ. ಅವ್ರನ್ನ ಇವ್ರು ಬೈಕೊಳ್ಳೋದು, ಇವ್ರನ್ನ ಅವ್ರು ಬೈಕೊಳ್ಳೋದು ಇವೆಲ್ಲ ವರ್ಕ್ ಆಗಲ್ಲ ಸರ್, ಬೇಡ. ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ. ನನಗೆ ತುಂಬ ಕಥೆಗಳು ಹೇಳ್ಬೇಕು ಅಂತ ಆಸೆ ಇದೆ, ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಬೇಕು. ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ 2 ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ, ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಾಲಾಶ್ರೀ ಮೇಡಮ್ ಜೊತೆ. ಸೊ ತುಂಬ ಖುಷಿ ಆಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ, ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರಿಗೆ ಇಲ್ಲ, ಪೆಂಗ್ವಿನ್ ಥರ ಇದ್ರು ಆ್ಯಕ್ಚುಲಿ ಹೇಳಬೇಕಾದ್ರೆ. 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಖತ್ತಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಎಲ್ಲ ನೋಡಿರೋಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಔಟ್. ಇವತ್ತು ಎಲ್ಲರ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ. ಕಾರಣ ಇಷ್ಟೇ, 2001 ಅನಿಸುತ್ತೆ, ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪಾಪುರ ಅಗ್ರಹಾರ ಅಂತ KP ಅಗ್ರಹಾರ, ಅಲ್ಲೊಂದು ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ.
ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನಂದರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ನಲ್ಲಿ ನಿಂತು ತೆಗೆದಿರೋ ಒಂದು ಶಾಟ್ ಅದು. ಸಿನಿಮಾ ಹೆಸರು ಮೆಜೆಸ್ಟಿಕ್. ಹೊಸ ಪರಿಚಯ ತೂಗುದೀಪ, ದರ್ಶನ್. ಮತ್ತೆ ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ, ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು, ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು, ಮತ್ತೆ ಒಬ್ಬ ದೊಡ್ಡ ನಿರ್ದೇಶಕರು, ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂತ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾನೇ ಕಷ್ಟ. ಅದನ್ನ ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಭರತ್, ತುಂಬ ಒಳ್ಳೇದಾಗಲಿ ನಿಮಗೂ ಸಹ, ನಿಮಗೂ ನಮ್ಮ. ಮತ್ತೆ ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯಿತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರೆದ್ರಿ ನಮ್ಮ ಎಲ್ಲ ಮೀಡಿಯಾದವರು. ಹೆಸರು ಸಣ್ಣದಾಗಿ ಬಂತು, ತುಂಬ ಖುಷಿಪಟ್ಟೆ ಸರ್, ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಅಲ್ಲಿಂದ ಇಲ್ಲಿವತ್ತರೆಗೂ ನನ್ನ ಪೆಟ್ರೋಲ್ ಆಯಿತು, ಪೆಟ್ರೋಲ್ ಪ್ರಸನ್ನ ಅಂತ ಬರೆದ್ರಿ, ಬರೀತೇನೆ ಇದ್ದೀರಿ ಸರ್. ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಿ ಸರ್, ಹೊಗಳಿದ್ದೀರಾ. ಅದು ತುಂಬ ಖುಷಿ ಇದೆ. ನಾನು ಆಭಾರಿಯಾಗಿರ್ತೀನಿ ಸರ್, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದಣ್ಣವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ, ಅವ್ರಿಗೆ ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನನಗೆ ಆಸೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟಿದೆ, ಎಲ್ಲರಿಗೂ ಗೊತ್ತು, ಅದು ನಾನೇನು ಹೇಳಬೇಕಾಗಿಲ್ಲ. ಸೊ ಅವ್ರಿಗೆ ದುಡ್ಡು ಬರಲಿ, ಯಶಸ್ಸು ಸಿಗಲಿ, ಈ ಸಿನಿಮಾ ಶತ ದಿನೋತ್ಸವ ಆ ಥರ, ಇಲ್ಲಾಂದರೆ ಎಷ್ಟೋ ಸೆಂಟ್ರಿಗಳಲ್ಲಿ ಒಂದು 15 ದಿನ ಫುಲ್ಲು ಆ ಥರ ಎಲ್ಲ ಆಗಲಿ, ಆಗಿ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ. ನಾನು ಥ್ಯಾಂಕ್ ಯು. ಮೆಜೆಸ್ಟಿಕ್ 2 ಸಿನಿಮಾ ಸ್ವಲ್ಪ ತಡ ಆಯಿತು. ಕಾರಣ ಇಷ್ಟೇ, ನಾನು ಆಗಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕರಿಗೆ. ಶ್ರೀನಿವಾಸನ ಕೇಳ್ತಾ ಇದ್ದೆ, ಅಣ್ಣ ಯಾವಾಗಣ್ಣ ಸಿನಿಮಾ, ಎಲ್ಲರೂ ಕೇಳ್ತಾ ಇದ್ದಾರಣ್ಣ. ಆ ಪ್ರೊಡ್ಯೂಸರ್ ಮಾತಂದ್ರು, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗ್ಲಿ ಸ್ವಲ್ಪ, ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂತ. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, 3 ಹಾಡುಗಳನ್ನು ನೋಡಿದ್ರೆ, ಇನ್ನು ಹೀರೋ ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನ ಜೊತೆನೆ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ ಹುಡುಗ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು, ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ಆ ಮೆಜೆಸ್ಟಿಕ್ ಸೂಪರ್ ಡೂಪರ್ ಹಿಟ್ಟು, ಈ ಮೆಜೆಸ್ಟಿಕ್ ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರ್ಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2 ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನು ಅಂದರೆ, ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ, ಅವರು ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಅಲ್ಲಿ, ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ. ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣ ಬಂದಿಲ್ಲ ಅವರು. ಎಲ್ಲರೂ ಒಳ್ಳೇದಾಗಲಿ,
ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯ್ತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ನಮ್ಮ ಚಿತ್ರತಂಡದ ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕಿ ನಟಿಯಾದಂಥ ಸಂಹಿತೆ ವಿನ್ಯಾ ಅವರೇ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಪೆಟ್ರೋಲ್ ಪ್ರಸನ್ನ ಅವರೇ ಮತ್ತು ಕೋಟೆ ಪ್ರಭಾಕರ್ ಅವರೇ, ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ, ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಸಿನಿಮಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೇ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು. ನಾನು 4 ಸರಿ MLA ಎಲೆಕ್ಷನ್ ಸೋತೆ, ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗ ಹಂತಕ್ಕೆ ಬಂದು ಬಿಡುಗಡೆ ಆಗ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜು ಹೇಳಿದಂಗೆ ನಾನು ಅದನ್ನೇ ಇಟ್ಕೊಂಡ್ಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ಮುಗಿಸ್ತೀನಿ. ಜೈ ಕರ್ನಾಟಕ.